ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಕುಲಬಾಂಧವರೇ, ಈ ಒಂದು ಸಮಾರಂಭದ ವಿಚಾರ 5 ನಿಮಿಷದ ಹಿಂದೆ ನನಗೆ ಫೋನ್ ಮುಖಾಂತರ ಬಂತು. ಅದ್ರ ಮೊದಲು ನನಗೆ ಗೊತ್ತಿರಲಿಲ್ಲ. ನಾರಾಯಣಪ್ಪನವರು ಹೇಳಿದರು. ಆದರೆ ನಮ್ಮ ಸಂಘದಿಂದ ಸನ್ಮಾನ ಮಾಡ್ತಾರಾ ಇಲ್ವ ಅನ್ನೋದು ಕೂಡ ನನಗೆ ಅನುಮಾನ ಇತ್ತು. ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಇನ್ನೂ ಅನೇಕ ಜನ ಬರೋರು, ಅವ್ರಿಗೆಲ್ಲ ಇಂಟಿಮೇಷನ್ ಹೋಗಿಲ್ಲ. ಈಗೆಲ್ಲ ಸೇರಿದ ಮೇಲೆ ನನಗೊಂದು ಫೋನ್ ಕಾಲ್ ಬಂತು. ನಾನು ಯಾರನ್ನೂ ಹಿಡ್ಕೊಂಡು ಟೈಮ್ ಬರಬೇಕು ಅಂತ ಬಂದೆ. ಇರಲಿ, ಅದು ಬೇರೆ ವಿಷಯ. ಈಗ ನಾರಾಯಣಪ್ಪನವರು ಸುಮಾರು ವರ್ಷಗಳಿಂದ PLD ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾಗಿಂದ ನನ್ನ ಮಗನ IAS ಮಾಡಿಸ್ಬೇಕು, ಡೆಲ್ಲಿನಲ್ಲಿ ಕೋಚಿಂಗ್ ಕೊಡಿಸ್ತಾ ಇದ್ದೀನಿ ಅಂತ ಬ್ಯಾಕಿಂಗ್ ಎಲ್ಲ ಹೇಳ್ತಾ ಬಂದರು. ಒಂದು ಸಲ ಅಥವಾ 2 ಸಲ ಮಗನನ್ನು ನನಗೆ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾಗೂ ತೋರಿಸಿದ್ರು. ಮತ್ತು ಇನ್ನೊಂದು ಸಲ ಎಲ್ಲೋ ಅಕೇಶ್ನಲ್ಲಿ ದಾರಿನಲ್ಲಿ ತೋರಿಸಿದ್ರು. ಅಷ್ಟು ಮಾತ್ರ ವಿಚಾರ ಗೊತ್ತಿತ್ತು. ಆದರೆ ಇವತ್ತು ಸುಮಾರು 7 ಅಟೆಂಪ್ಟ್ಸ್ ಮಾಡೇ ಆದರೂ IAS ಮಾಡಿಕೊಂಡು ಬಂದು ನಮ್ಮ ಮುಂದೆ ಕೂತಿದ್ದಾರೆ. ಇದು ನಮ್ಮ ಕುಲಕ್ಕೆ, ನಮ್ಮ ಒಕ್ಕಲಿಗ ಕಮ್ಯುನಿಟಿಗೆ ಗೌರವವನ್ನು ತಂದಿರತಕ್ಕಂಥ ಕೀರ್ತಿ ನಮ್ಮ ನಾಗೇಂದ್ರ ಬಾಬು ಕುಮಾರ್ನವರು ತಂದಿದ್ದಾರೆ. ಇದೇ ಇಂಥ ಒಂದು ಅವಕಾಶ ಆವಾಗ ಕುಮಾರಿ, ಈಗ ಶ್ರೀಮತಿ ನಂದಿನಿ ಅವರು ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದರು. ಆ ಹುಡುಗಿ ನಮ್ಮ ಸ್ಟೂಡೆಂಟು, ಕೆಂಬೋಡಿಯಲ್ಲಿ ಪ್ರೈಮರಿ LKG UKG ನನ್ನ ಹತ್ರ ಓದ್ದವರು. ಅವರಪ್ಪ ನನ್ನ ಸ್ಟೂಡೆಂಟು, SLC ಓದಂಥವ್ರು. ಅವರಮ್ಮ ನನ್ನ ಕೊಲೀಗು, ನರ್ಸರಿ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ಇಂಥ ಒಂದು ಪರಿಸರದಲ್ಲಿ ಓದಿ ಆ ಹುಡುಗಿ ಆಲ್ ಇಂಡಿಯಾ IASನಲ್ಲಿ ಫಸ್ಟ್ ರ್ಯಾಂಕ್ ಬಂದಳು. ಅದು ಕನ್ನಡ ಇದರಲ್ಲಿ ಬರೆದು ಫಸ್ಟ್ ರ್ಯಾಂಕ್ ಬಂದಳು. ಸರಿ, ಇದು 2ನೇದು ನಮ್ಮ ಒಂದು ಕಮ್ಯುನಿಟಿನಲ್ಲಿ. ಇನ್ನೂ ಗಾಂಡ್ಲಳ್ಳಿಯವರು ಇದ್ದಾರೆ, ಅವ್ರ ಕತೆ ಬಿಡಿ, ಅದು ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು. ಆದರೆ ಈ ಒಂದು ಪರಿಸರದಲ್ಲಿ ಬಂದಿರತಕ್ಕಂಥವ್ರು 2 ಕೇಸು ನಾನು ನೋಡಿರ್ತಕ್ಕಂಥದ್ದು. ಈಗ ಈ IAS ಮಾಡ್ತಕ್ಕಂಥವರು ಇಷ್ಟೊಂದು 140 ಕೋಟಿ ಜನಸಂಖ್ಯೆಯಲ್ಲಿ ಎಷ್ಟೋ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮಗೆ ಗೊತ್ತಾಗಲ್ಲ. ಪ್ರಯತ್ನ ಮಾಡಿ ಮರಳಿ ಯತ್ನ ಮಾಡು ಅಂತ ಪ್ರಯತ್ನಗಳು ಮಾಡಿ ಒಂದು ಗುರಿಯನ್ನು ಸಾಧಿಸ್ಕೊಂಡು ಬಂದಿರ್ತಾರೆ. ಅದು ಅವರ ಸಾಧನೆ. ಸುಮ್ಮನೆ ಆಗೋಲ್ಲ. ಯಾವುದೋ ಒಂದು ಡಿಗ್ರಿ ಮಾಡೋಕ್ಕೆ ಎಷ್ಟೋ ಸಲ ಡುಮ್ಕಿಗಳು ಹೊಡೆದು ಬರ್ತೀವಿ. SLC ಪಾಸ್ ಮಾಡೋಕ್ಕೆ ಒಂದು ಘಟ್ಟ, ಡಿಗ್ರಿ ಮಾಡೋಕ್ಕೆ ಒಂದು ಘಟ್ಟ, ಆಮೇಲೆ KS ಮಾಡೋದು ಒಂದು ಘಟ್ಟ. ಈ ಥರ ಮಾಡ್ಕೊಂಡು ಪ್ರಯತ್ನದ ಮೇಲೆ ಆ ಒಂದು ಫಲಿತಾಂಶ ಬರ್ತದೆ. ಅದು ಬಂದಿದೆ ನಮ್ಮ ನಾಗೇಂದ್ರ ಕುಮಾರ್ಗೆ, ಸಂತೋಷ. ಆದರೆ ಅವ್ರು ಮಾಡ್ಕೊಂಡು ಬಂದ ಮೇಲೆ, ಗೆದ್ದ ಮೇಲೆ ನಾವು ಬಾಲ ಹಿಡಿಯೋದಲ್ಲ, ಗೆದ್ದಂಥ ಅವ್ರು ಬಾಲ ಹಿಡ್ಕೊಳ್ಳೋದಲ್ಲ, ಮಾಡ್ಕೊಂಡು ಬಂದ ಮೇಲೆ ಸನ್ಮಾನ ಮಾಡೋದು ಅಲ್ಲ, ಮುಖ್ಯ ಅಲ್ಲ. ಮಾಡೋಕ್ಕೆ, IAS ಮಾಡೋದಕ್ಕೆ, KS ಮಾಡೋದಕ್ಕೆ ನಾವು ಪೂರಕವಾಗಿ ನಮ್ಮ ಸಂಘದಿಂದ ಏನಾದರೂ ಆ್ಯಕ್ಟಿವಿಟೀಸ್, ಏನಾದರೂ ಒಂದು ಪೈಸಾ ಅಷ್ಟು ಸಹಾಯ ಇದೆಯಾ ಅಂತಂದರೆ ನಾವೇನೂ ಮಾಡ್ತಾಯಿಲ್ಲ. ಅವರು ಸ್ವಪ್ರಯತ್ನದಿಂದ ಅವರು IAS ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಹಾರೈಸ್ತಾಯಿದ್ವಿ, ಶುಭಾಶಯ ಹೇಳ್ತಾಯಿದ್ವಿ, ಎಂಕರೇಜ್ ಮಾಡ್ತಾಯಿದ್ವಿ, ನಾವು ಹೊಗಳ್ತಾ ಇದ್ದೀವಿ. ಇಂಥ IASಗೆ ಬರಬೇಕಾದ್ರೆ ನಮ್ಮ ಸಂಘದ ಕಡೆಯಿಂದ ಏನಾದರೂ ಒಂದು ಪೈಸೆ ಅಷ್ಟು ಸಹಾಯ ಕೊಡುಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಈ ಸಂಘದವ್ರಿಗೆ. ಆಮೇಲೆ ಈಗ ನಾಗೇಂದ್ರ ಕುಮಾರು IAS ಪಾಸ್ ಮಾಡ್ಕೊಂಡು ಬಂದುಬಿಟ್ರು ಅನ್ನೋದು ದೊಡ್ಡ ಕೆಲಸ ಅಲ್ಲ. ಇನ್ನಿರ್ತಕ್ಕಂಥ ಅವ್ರ ಜೀವನವನ್ನು, ಅವರ ಸರ್ವೀಸನ್ನು ಮಾಡುವಾಗ ಹಿಂದೆ ಹೆಂಗೋ ಮಾಡ್ಕೊಂಡು ರಿಟೈರ್ಡ್ ಆಗಿಬಿಟ್ರು. ನಾವು ಮೇಸ್ಟ್ರಲ್ಲಾಗಿ ರಿಟೈರ್ಡ್ ಆಗಿ ಬಂದುಬಿಟ್ವಿ ಅಷ್ಟೇ.
ಇಲ್ಲಿಂದ ಈಚೆಗೆ ಮಾಡ್ತಕ್ಕಂಥ ಸರ್ವಿಸ್ ಇದೆಯಲ್ಲ, ಇದು ಭಾರಿ ಕಷ್ಟಕರವಾದಂಥ ಕೆಲಸ. ನಾವು ಅಷ್ಟೊಂದು ಪ್ರತಿಯೊಂದು ದಿವಸನೂ ಒಂದೊಂದು ಗಂಡ, ಪ್ರತಿ ದಿವಸನೂ ಏನಾದರೂ ಬೆಳಗ್ಗೆ ಎದ್ದರೆ ಸಾಯಂಕಾಲ ಅಷ್ಟೊತ್ತಿಗೆ ಏನಾದರೂ ಒಂದು ಗಂಡ ಬರ್ತಕ್ಕಂಥ ಅಥವಾ ಒಂದು ತೊಂದರೆ ಬರ್ತಕ್ಕಂಥ ಕಾಲ ಇದು. ಅದನ್ನೆಲ್ಲ ನಿಭಾಯಿಸ್ಕೊಂಡು ವಿವೇಚನೆಯನ್ನು ಉಪಯೋಗಿಸಿ ಯಾವ ಇದಕ್ಕೂ ನಾವು ಮಣಿಯಿದೆ, ಯಾವ ರೆಕಮೆಂಡ್ಗೂ ಯಾವ ಒಂದು ಆಮಿಷಗಳಿಗೆ ಒಳಗಾಗದೆ ನಮ್ಮ ಜೀವನವನ್ನು ಮುಗಿಸ್ಕೊಂಡು ರಿಟೈರ್ಡ್ ಆಗಿ ಮನೆಗೆ ಬಂದರೆ ಆವತ್ತು ನಮ್ಮ ಹೆಸರು, ನಮ್ಮ ಕ್ವಾಲಿಫಿಕೇಷನು, ನಾವು ಮಾಡಿರ್ತಕ್ಕಂಥ IASಗೆ ಗೌರವ. ಎಷ್ಟೋ ಜನ ಮಧ್ಯದಲ್ಲಿ ಏನೇನೋ ಆಗಿದ್ದಾರೆ, ರಿಟೈರ್ಡ್ ಆಗ್ತಾರೆ, ಅದ್ರ ಮೊದಲೇ ಏನೇನೋ ಇವುಗಳಲ್ಲಿ ಸಿಕ್ಕಾಕ್ಕೊಂಡು ವಾಪಸ್ಸು ಬಂದಿದ್ದಾರೆ. ಅಂಥದಕ್ಕೆ ಅವಕಾಶ ಮಾಡ್ತೀರಾ ನಮ್ಮ ನಾಗೇಂದ್ರ ಬಾಬು ಅವರು ನಮ್ಮ ಕಮ್ಯುನಿಟಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ ಎಲ್ಲಕ್ಕೂ ಕೀರ್ತಿ ತರಬೇಕು ಅಂತ ಹಾರೈಸ್ತಾ ಈ ಸಂಘದ ಪರವಾಗಿ ನಾನು ಅಭಿನಯಿಸ್ತೀನಿ.